ಡೆಬ್ಯೂ ನಲ್ಲೇ ಸೈಕ್ ಪರ್ಫಾರ್ಮೆನ್ಸ್ ತೋರಿದ ಈ ಮಾನವ್ ಸುತಾರ್ ಯಾರು, ಯಾವ ರೀತಿ ಬೆಳೆದು ಬಂದ್ರು, ಯಾವ ರೀತಿ ಬೌಲಿಂಗ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಈ ಮಾನವ್ ಸುತಾರ್ ಬಗ್ಗೆ ನೋಡ್ಕೊಳ್ಳೋಣ. ಮೊದಲಿಗೆ ಮಾನವ್ ಸುತಾರ್ ಅವರು ರಾಜಸ್ಥಾನದ ಗಂಗಾನಗರ್ ನಿಂದ ಬಂದಿರುವಂತಹ ಪ್ಲೇಯರ್. ಇವರ ಅಪ್ಪ ಮೂಲತಃ ಪಿಟಿ ಮಾಸ್ಟರ್ ಗವರ್ನಮೆಂಟ್ ಸ್ಕೂಲ್ ಅಲ್ಲಿ. ಇವರ ಅಪ್ಪ ತಮ್ಮ ಜಮೀನನ್ನ ಮಾರಿ ತಮ್ಮ ಮಗನ ಬೌಲಿಂಗ್ ಸ್ಕಿಲ್ ನ ಇಂಪ್ರೂವ್ ಮಾಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಮಾನವ್ ಸುತಾರ್ ಅವರು 319ನೇ ಪ್ಲೇಯರ್ ಆಗಿ ಇಂಡಿಯನ್ ಟೆಸ್ಟ್ ಟೀಮ್ ಗೆ ಆಡಿ ಅಫ್ಘಾನಿಸ್ತಾನ್ ಮತ್ತು ಇಂಡಿಯಾ ಮ್ಯಾಚ್ ಆಡಿದ್ರು. ಇವರು ಇಂಡಿಯಾ ಪರವಾಗಿ ಇವರು ಆಡಿದಂತ ಪ್ಲೇಯರ್. ಇವರು ಮೊದಲಿಗೆ 25 ವರ್ಷಗಳ ನಂತರ ಮೊದಲನೇ ಓವರ್ ಅಲ್ಲೇ ಒಂದು ವಿಕೆಟ್ ಪಡೆದಂತಹ ಇಂಡಿಯಾದ ಮೊಟ್ಟ ಮೊದಲ ಬೌಲರ್. 25 ವರ್ಷದ ನಂತರ ಲಾಸ್ಟ್ 25 ಇಯರ್ಸ್ ಅಲ್ಲಿ ಯಾರದೇ ಒಬ್ಬ ಬೌಲರ್ ತನ್ನ ಡೆಬ್ಯೂ ಮ್ಯಾಚ್ ನಲ್ಲಿ ಮೊದಲನೇ ಓವರ್ ಅಲ್ಲಿ ವಿಕೆಟ್ ಪಡೆದೇ ಇರಲಿಲ್ಲ. ಇವರು 4ನೇ ಎಸೆತದಲ್ಲಿ ವಿಕೆಟ್ ನ ಪಡೆದ್ರು. ಇನ್ನು ನೆಕ್ಸ್ಟ್ 35 ವರ್ಷಗಳ ನಂತರ 6 ವಿಕೆಟ್ ನ ಪಡ್ಕೊಂಡಿರುವಂತಹ ಏಕೈಕ ಬೌಲರ್, ಅಂದ್ರೆ 6 ವಿಕೆಟ್ ಅಂದ್ರೆ ಡೆಬ್ಯೂ ಮ್ಯಾಚ್ ಅಲ್ಲಿ 6 ವಿಕೆಟ್ ಪಡ್ಕೊಂಡಿರುವಂತಹ ಏಕೈಕ ಬೌಲರ್ ಮಾನವ್ ಸುತಾರ್ ಅವರು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಡೆಬ್ಯೂ ನಲ್ಲೇ 5 ಪಡೆದಂತಹ ಬೌಲರ್ ಇವರು. ಒಂಥರ ದೊಡ್ಡ ಲೀಸ್ಟ್ ಇದೆ ಇಂಡಿಯನ್ ಬೌಲರ್ಸ್, ಒಂದು 10 ಜನ ಲಿಸ್ಟ್. ಆ ಲೀಸ್ಟ್ ಇವರು ಸೇರ್ಕೊಂತಾರೆ. ಸೈಡ್ ಅಲ್ಲಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು. ಇದರಲ್ಲಿ ಒಳ್ಳೆ ಸೈಕ್ ಬೌಲರ್ಸ್ ಇದ್ದಾರೆ. ಈಗ ಅಮಿತ್ ಮಿಶ್ರಾ ಅವರು, ರವಿ ಅಶ್ವಿನ್ ಅವರು, ಅದೇ ರೀತಿ ಮೊಹಮ್ಮದ್ ಶಮಿ ಅವರು, ಅಕ್ಷರ್ ಪಟೇಲ್ ಅವರು. ಅವರಾದ ನಂತರ ಇವರು ಮಾನವ್ ಸುತಾರ್ ಅವರು ಈ ಲಿಸ್ಟ್ ಗೆ ಸೇರ್ಕೊಂಡಿದ್ದಾರೆ. ಇನ್ನು ಡೆಬ್ಯೂ ಮ್ಯಾಚ್ ನಲ್ಲೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದಂತಹ ಬೌಲರ್ ಕೂಡ ಇವರು ಆ ಪಟ್ಟಿಗೆ ಸೇರ್ಕೊಂಡಿದ್ದಾರೆ. ಇದಕ್ಕೂ ಮುಂಚೆ ಯಾರ್ಯಾರು ಪಡ್ಕೊಂಡಿದ್ರು ಅಂತ ನೋಡೋದಾದ್ರೆ RP ಸಿಂಗ್, ರವಿ ಅಶ್ವಿನ್, ಧವನ್, ರೋಹಿತ್ ಶರ್ಮಾ, ಪೃಥ್ವಿ ಶಾ, ಶ್ರೇಯಸ್ ಅಯ್ಯರ್, ಯಶಸ್ವಿ ಜೈಸ್ವಾಲ್, ನಂತರ ಮಾನವ್ ಸುತಾರ್. ನೋಡ್ತಾ ಇರ್ಬೋದು ಮಾನವ್ ಸುತಾರ್ ಅವರು ಒಂಥರ ಎಲ್ಲಾ ಕಡೆ ಹಿಸ್ಟ್ರಿನ ಬರಿತಾ ಇದ್ದಾರೆ ಡೆಬ್ಯೂ ಮ್ಯಾಚ್ ನಲ್ಲೇ. ಇನ್ನೊಂದು ರೆಕಾರ್ಡ್ ಏನಪ್ಪಾ ಅಂದ್ರೆ ಡೆಬ್ಯೂ ಮ್ಯಾಚ್ ನಲ್ಲಿ 25+ ರನ್ ಮತ್ತು 7 ವಿಕೆಟ್ ಪಡೆದಂತಹ ಏಕೈಕ ಬೌಲರ್ ಇಂಡಿಯನ್. ಅದು ಒಂಥರ ರೆಕಾರ್ಡ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್ ಮತ್ತು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 1 ವಿಕೆಟ್ ನ ಪಡ್ಕೊಂಡಿದ್ರು ಇವರು ಮಾನವ್ ಸುತಾರ್ ಅವರು. ಅದು ಕೂಡ ಒಂದು ರೆಕಾರ್ಡ್ ಇವ್ರದ್ದು. ಒಂಥರ ಡೆಬ್ಯೂ ಮ್ಯಾಚ್ ನಲ್ಲಿ ಈ ಮಟ್ಟಿಗೆ ರೆಕಾರ್ಡ್ ಬರ್ದು ರವೀಂದ್ರ ಜಡೇಜಾ ಅವ್ರಿಗೆ ಪಕ್ಕಾ ಪ್ಯೂರ್ ರಿಪ್ಲೇಸ್ಮೆಂಟ್ ಇದೆ ಅನ್ನೋದನ್ನ ಸಾಬೀತ್ ಮಾಡಿದ್ದಾರೆ. ಇವ್ರನ್ನ ಕ್ರಿಕೆಟ್ ಐಡಲ್ ಯಾರು ಅಂತ ಕೇಳಿದಾಗ ರವಿ ಅಶ್ವಿನ್ ಅಂತ ಹೇಳಿದ್ರು. ರವಿ ಅಶ್ವಿನ್ ಅವರು ರೈಟ್ ಹ್ಯಾಂಡರ್, ಬಟ್ ಇವರು ಲೆಫ್ಟ್ ಹ್ಯಾಂಡರ್. ಬಟ್ ಐಡಲ್ ಆಗಿ ಯಾರನ್ನಾರು ತಗೊಬಹುದು. ಬಟ್ ಇಂಡಿಯಾ ರಿಪ್ಲೇಸ್ಮೆಂಟ್ ಆಗಿ ಜಡೇಜಾ ಅವ್ರಿಗೆ ಇವ್ರನ್ನ ನೋಡ್ತಾ ಇದೆ. ಮುಂದೆ ಇವರು ಜಡೇಜಾ ಅವ್ರನ್ನ ರೀಪ್ಲೇಸ್ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಗೈಸ್.